ಆತ್ಮೀಯ ಎಲ್ಲ ಗಣಿತದಾರರೇ ಹಾಗೂ ಮೇಲ್ವಿಚಾರಕರೇ, ಈ ಮೂಲಕ ಈ ವಿಡಿಯೋದಲ್ಲಿ ನಿಮಗೆ ತಿಳಿಯಪಡಿಸುವುದೇನೆಂದರೆ, ದಿನಾಂಕ 16/4/2026 ರಿಂದ ಜನಗಣತಿ 2027 ಮನೆ ಪಟ್ಟಿ ಕಾರ್ಯಾಚರಣೆಯನ್ನು ಆರಂಭಿಸ್ತಾ ಇದ್ದೀವಿ. ಎಲ್ರಿಗೂ ಒಂದು ಗೊಂದಲ ಎಲ್ಲರಲ್ಲಿ ಕಾಡ್ತಾ ಇದೆ. ಮ್ಯಾಪನ್ನು ಯಾವ ರೀತಿ ತಯಾರಿಸಬೇಕು ಅಂತಕ್ಕಂಥ ಗೊಂದಲ ಎಲ್ಲರಲ್ಲಿಯೂ ಕೂಡ ಇದೆ. ಈಗಾಗಲೇ ತರಬೇತಿಯನ್ನು 3 ದಿನಗಳ ಕಾಲ ತರಬೇತಿಯನ್ನು ಪಡೆದುಕೊಂಡಿದ್ದಾಗೂ ಕೂಡ ಕೆಲವೊಂದು ಸಮಸ್ಯೆಗಳು ನಮ್ಮ ಗಮನಕ್ಕೆ ಬರ್ತಾ ಇದ್ದಾವೆ. ಹಾಗಾಗಿ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಯಪಡಿಸೋದೇನಪ್ಪ ಅಂದರೆ, ನಮಗೆ ಈಗಾಗಲೇ ಹೌಸ್ ಲಿಸ್ಟಿಂಗ್ ಬ್ಲಾಕನ್ನು ಅಸೈನ್ ಮಾಡಿದ್ದಾರೆ. ನಮಗೆ ನಿಗದಿಪಡಿಸಿರ್ತಕ್ಕಂಥ ಬ್ಲಾಕನ್ನು ನಮ್ಗೆ ಈಗಾಗಲೇ ಒಂದು PDF ರೂಪದಲ್ಲಿ ಒಂದು ಮ್ಯಾಪನ್ನು ಕೂಡ ಈ ರೀತಿ ನಮಗೆ ಎಲ್ರಿಗೂ ಒದಗಿಸಿದ್ದಾರೆ. ಆ ಮ್ಯಾಪಲ್ಲಿರ್ತಕ್ಕಂಥ ನಮಗೆ ನಿಗದಿಪಡಿಸಿದ ಬ್ಲಾಕನ್ನು ನಾವು ಆ ಬ್ಲಾಕಿಗೆ ಭೇಟಿ ನೀಡಿ ಇವತ್ತು ಪ್ರಮುಖವಾಗಿರ್ತಕ್ಕಂಥ ನಮ್ಮ ಎಲ್ಲಿ ಬ್ಲಾಕ್ ಒಳಗೊಂಡಿರುತ್ತೆ, ನಮ್ಮ ಏನೆಲ್ಲ ಒಳಗೊಂಡಿದೆ ಅಂತಕ್ಕಂಥದ್ದನ್ನು ಗುರುತಿಸ್ಕೊಳ್ತಕ್ಕಂಥ ಕೆಲಸ ಮೊದಲನೇದಾಗಿ ಆಗಬೇಕಾಗಿದೆ. ಅಲ್ಲಿರ್ತಕ್ಕಂಥ ನಮ್ಮದು ಮೊದಲಿಗೆ ಬಾರ್ಡ್ರನ್ನು ಗುರುತಿಸ್ಕೋಬೇಕು. ನಂತರದಲ್ಲಿ ಅದರಲ್ಲಿರ್ತಕ್ಕಂಥ ರಸ್ತೆಗಳನ್ನು ಗುರುತಿಸ್ಕೋಬೇಕು. ನಮಗೆ ನಿಗದಿಪಡಿಸಿರ್ತಕ್ಕಂಥ ವ್ಯಾಪ್ತಿ ಎಲ್ಲ ಕಟ್ಟಡಗಳು ಈ ದಿನ ಒಂದು ಕಟ್ಟಡ ಸಂಖ್ಯೆ ಕೊಡಬೇಕಾದ್ರೆ ಒಳಗೊಂಡಿರಬೇಕಾಗುತ್ತೆ. ಹಾಗೂ ಕಟ್ಟಡ ಸಂಖ್ಯೆ ಜೊತೆಯಲ್ಲಿ ಜನಗಣತಿ ಮನೆ ಸಂಖ್ಯೆಯನ್ನು ಕೂಡ ನಾವು ಮೊದಲನೇದಾಗಿ ಗುರುತಿಸ್ಕೋಬೇಕಾಗುತ್ತೆ. ನಾವೀಗಾಗಲೇ ನಮಗೆ ನಿಗದಿಪಡಿಸಿರ್ತಕ್ಕಂಥ ಬ್ಲಾಕನ್ನು ಗುರುತಿಸ್ಕೊಂಡಿದ್ದೀವಿ. ನಾವು ಗುರುತಿಸ್ಕೊಂಡ ನಂತರ ಏನು ಮಾಡಬೇಕಾಗಿದೆ, ಕಟ್ಟಡಕ್ಕೆ ಸಂಖ್ಯೆಯನ್ನು ಕೊಡಬೇಕು, ಜನಗಣತಿ ಮನೆಯನ್ನು ಗುರುತಿಸ್ಕೋಬೇಕಾಗಿದೆ. ಆಗ ನಾವು ಮೊದಲಿಗೆ ಮಾಡಬೇಕಾಗಿರ್ತ ಕೆಲಸ ಏನಪ್ಪ ಅಂದರೆ, ನಮಗೆ ನಿಗದಿಪಡಿಸಿರ್ತಕ್ಕಂಥ ಒಂದು PDF ರೂಪದಲ್ಲಿ ನೀಡಿರ್ತಕ್ಕಂತಹ ಈ ಒಂದು ಬ್ಲಾಕ್ ಗೂಗಲ್ ಮ್ಯಾಪನ್ನು ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಪ್ರಮುಖ ಹೆಗ್ಗುರುತುಗಳನ್ನು ನಾವು ನಮ್ಮ ಒಂದು ಖಾಲಿ ನಮೂನೆಯಲ್ಲಿ ಕಚ್ಚಾ ಕಾಪಿಯನ್ನು ಬಳಸ್ಕೋಬೇಕಾಗುತ್ತೆ. ಖಾಲಿ ನಮೂನೆಯಲ್ಲಿ ಮೊದಲು ನಿಗದಿಪಡಿಸಿರ್ತಕ್ಕಂಥ ಮಾರ್ಕನ್ನು, ಲ್ಯಾಂಡ್ ಮಾರ್ಕನ್ನು ಹಾಕ್ಕೊಂಡು ನಂತರದಲ್ಲಿ ನಾವು ಮನೆಗೆ ಸಂಖ್ಯೆ ಕೊಡಲಿಕ್ಕೆ ಹೋದರೆ ಉತ್ತಮ. ನಾವು ಮನೆಗೆ ಕಟ್ಟಡಕ್ಕೆ ಸಂಖ್ಯೆ ಕೊಡಲಿಕ್ಕೆ ಹೋಗುವಾಗ ಈ ಒಂದು ಕಚ್ಚಾ ಒಂದು ಮ್ಯಾಪನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ಆ ಸ್ಥಳದಲ್ಲೇ ಒಂದು ಪ್ರತಿಯೊಂದು ಕಟ್ಟಡ ಬರುತ್ತಲ್ಲ, ಅಲ್ಲೇ ಆ ಕಟ್ಟಡವನ್ನು ಬಿಡಿಸೋದ್ರ ಮೂಲಕ ಕಟ್ಟಡ ಸಂಖ್ಯೆಯನ್ನು ಕೊಟ್ಕೊಂಡು ಬಂದರೆ ನಾವು ಮನೆಯಲ್ಲಿ ಕೂತ್ಕೊಂಡು ನೀಟಾಗಿ ಮ್ಯಾಪನ್ನು ತಯಾರಿಸಲಿಕ್ಕೆ ಅನುಕೂಲ ಆಗುತ್ತೆ. ನಾವೇನು ಮಾಡಿದ್ದೀನಿ, ಈಗ ಆ PDF ರೂಪದಲ್ಲಿ ಗೂಗಲ್ ಮ್ಯಾಪನ್ನು ಕೊಟ್ಟಿರ್ತಕ್ಕಂಥ ಮ್ಯಾಪ್ನ ಮೂಲಕ ಇರ್ತಕ್ಕಂಥ ನನಗೆ ಅಸೈನ್ ಆಗಿರ್ತಕ್ಕಂಥ ಬ್ಲಾಕ್ ನಂಬರ್ 10ರ ಒಂದು ಮ್ಯಾಪನ್ನು ನಾನು ಕಚ್ಚಾ ಹಾಳೆಯಲ್ಲಿ ಒಂದು ಕಚ್ಚಾ ರೂಪದಲ್ಲಿ ಬಳಸ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಂದ ನಾನು ಏನು ಮಾಡ್ಕೊಂಡಿದ್ದೀನಪ್ಪ ಅಂದರೆ, ದಿಕ್ಕುಗಳನ್ನು ಗುರುತಿಸ್ಕೊಂಡಿದ್ದೀನಿ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ಅದೇ ರೀತಿಯಾಗಿ ವಾಯುವ್ಯ ದಿಕ್ಕು, ಈಶಾನ್ಯ, ಆಗ್ನೇಯ, ನೈಋತ್ಯ ಅಂತಂದೇಳಿ ಗುರುತಿಸ್ಕೊಂಡಿದ್ದೀನಿ. ಕಾರಣ, ನಾವು ಈ ಒಂದು ಜನಗಣತಿ ಮನೆಗೆ ಕಟ್ಟಡಕ್ಕೆ ಸಂಖ್ಯೆ ಕೊಡಬೇಕು, ಎಲ್ಲಿಂದ ಆರಂಭಿಸಬೇಕಂದ್ರೆ ವಾಯುವ್ಯ ದಿಕ್ಕಿನಿಂದ ಆರಂಭಿಸಬೇಕಾಗಿದೆ. ಹಾಗಾಗಿ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಂತಂದೇಳಿ ಬರ್ಕೊಂಡಿದ್ದೀನಿ. ನನಗೆ ನಿಗದಿಯಾಗಿರ್ತಕ್ಕಂಥ ಸ್ಟಾರ್ಟಿಂಗ್ ಪಾಯಿಂಟ್ ನಾನು ಇಲ್ಲಿಂದನೇ ಆರಂಭಿಸಬೇಕಾಗಿದೆ. ನಂತರ ಇಲ್ಲಿ ಸುತ್ತಮುತ್ತ ಬರ್ತಕ್ಕಂಥ ನನಗೆ ನಿಗದಿಪಡಿಸಿರ್ತಕ್ಕಂಥ ಬ್ಲಾಕ್ ಸಂಖ್ಯೆ 10, ಸುತ್ತಮುತ್ತ ಬರ್ತಕ್ಕಂಥ ಬ್ಲಾಕ್ಗಳನ್ನು ಕೂಡ ಗುರುತಿಸ್ಕೊಂಡಿದ್ದೀನಿ. ಇಲ್ಲಿ 0009 ಬ್ಲಾಕ್ ಕೂಡ ನನಗೆ ಸೌತ್ ದಕ್ಷಿಣ ದಿಕ್ಕಲ್ಲಿ ಬರುತ್ತೆ. ಪೂರ್ವದಲ್ಲಿ ಡೆಡ್ ಹ್ಯಾಂಡ್ ಇದೆ, ಊರು ಕ್ಲೋಸ್ ಆಗಿದೆ, ಇಲ್ಲಿ ಯಾವುದೇ ಒಂದು ಬ್ಲಾಕ್ ಬರ್ತಾ ಇಲ್ಲ. ಅದೇ ರೀತಿಯಾಗಿ ಉತ್ತರದಲ್ಲಿ 0012 0011 ಒಂದು ಬ್ಲಾಕ್ ಅಜೇನ್ ಬರುತ್ತೆ. ಅದೇ ರೀತಿಯಾಗಿ ಪಶ್ಚಿಮ ದಿಕ್ಕಲ್ಲಿ 0013 ಬ್ಲಾಕು ಇದೆ. ಈ ಲ್ಯಾಂಡ್ ಮಾರ್ಕನ್ನು ನಾವು ಕಡ್ಡಾಯವಾಗಿ ಗುರುತಿಸ್ಕೋಬೇಕಾಗಿದೆ. ನಂತರದಲ್ಲಿ ನಾನು ಏನು ಮಾಡಿದ್ದೀನಿ, ನನಗೆ ನಿಗದಿಪಡಿಸಿರ್ತಕ್ಕಂಥ ನೀಡಿರ್ತಕ್ಕಂಥ ಒಂದು ಲೇಔಟ್ ಮ್ಯಾಪ್ನ ಗೂಗಲ್ ಮ್ಯಾಪ್ ಮೂಲಕ ಇರ್ತಕ್ಕಂಥದ್ರಲ್ಲಿ ನಾನು ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಬೌಂಡ್ರಿಯನ್ನು ಗುರುತಿಸ್ಕೊಂಡಿದ್ದೀನಿ. ಮೊದಲನೇದಾಗಿ ಬೌಂಡ್ರಿನ ಗುರುತಿಸ್ಕೊಂಡು ರಸ್ತೆಗಳನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಪಕ್ಕಾ ರಸ್ತೆ ಆದರೆ ಗೆರೆ ಮೂಲಕ ಇಲ್ಲಿ ನಾವು ಇನ್ಸ್ಟ್ರಕ್ಷನ್ ನೀಡಿದ್ದಾರೆ. ಈ ಇನ್ಸ್ಟ್ರಕ್ಷನ್ ಬಳಸ್ಕೊಂಡು ನಾನು ಪಕ್ಕಾ ರಸ್ತೆ ಆದರೆ ಗೆರೆ ಹೇಳೋದ್ರ ಮೂಲಕ ರಸ್ತೆಯನ್ನು ಹಾಕ್ಕೊಂಡಿದ್ದೀನಿ. ಕಚ್ಚಾ ರಸ್ತೆ ಆದರೆ ಡಾಟ್ ಹಾಕೋದ್ರ ಮೂಲಕ ಕಚ್ಚಾ ರಸ್ತೆಯನ್ನು ಗುರುತಿಸ್ಕೊಂಡಿದ್ದೀನಿ. ಈ ರೀತಿ ಕಾಲ್ ದಾರಿಗಳಿದ್ದರೆ ಒಂದೇ ಮೂಲಕ ಡಾಟ್ ಹಾಕೋದ್ರ ಮೂಲಕ ಈ ರೀತಿಯಾಗಿ ನಾವು ಒಂದು ರೋಡನ್ನು ಗುರುತಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಗುರುತಿಸ್ಕೊಂಡಿದ್ದೀನಿ ಪ್ರಮುಖ ಗುರುತಾಗಿ. ನಾನು ಮೊದಲನೇದಾಗಿ ಏನು ಮಾಡಿದ್ದೀನಪ್ಪ ಅಂದರೆ, ಈಗ ಇಷ್ಟು ಗುರುತಿಸ್ಕೊಂಡಾದ ನಂತರ ಈ ಪೇಪರನ್ನು ನನ್ನ ಜೊತೆಲಿ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮನೆಗೆ ಕಟ್ಟಡಕ್ಕೆ ಸಂಖ್ಯೆ ಹೋಗಬೇಕಾದ್ರೆ ನಾನು ಈ ಪೇಪರನ್ನು ಕೂಡ ತಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋದಾಗ ನಾನು ಮೊದಲೇ ನನ್ನ ಮನೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಲ್ಲಿ ಒಂದು ಪಾರ್ಕ್ ಬಂದಿದೆ. ಹಾಗಾಗಿ ಇಲ್ಲಿ ಯಾವುದೇ ಕಟ್ಟಡಗಳು ಇಲ್ಲ. ಹಾಗಾಗಿ ಏನು ಮಾಡಿದ್ದೀನಿ, ಮುಂದಿಗೆ ಯೆಲ್ಲೋ ಮಾರ್ಕ್ ತೋರಿಸ್ಕೊಂಡಿದ್ದೀನಿ, ಇಲ್ಲಿ ಮುಂದೆ ಬಂದಿದ್ದೀನಿ. ಮೊದಲನೇದಾಗಿ ಒಂದು ನನಗೆ ಬಂದಿರತಕ್ಕಂಥದ್ದು ದೇವಸ್ಥಾನ ಬಂದಿದೆ.
ಒಂದು ಆಂಜನೇಯ ದೇವಸ್ಥಾನ ಇದೆ. ಇಲ್ಲಿ ಲ್ಯಾಂಡ್ ಮಾರ್ಕ್ ನಾನು ಆಂಜನೇಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೆ ಆ ರೀತಿಯಾಗಿ ನಾನು ಆಂಜನೇಯ ದೇವಸ್ಥಾನ ಬಿಡಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಮ್ಯಾಪಲ್ಲಿ ಅದಕ್ಕೆ ಕಟ್ಟಡ ಸಂಖ್ಯೆ 1 ಅಂತ ಕೊಟ್ಕೊಂಡಿದ್ದೀನಿ. ನಾನಿಲ್ಲಿ ಕಟ್ಟಡ ಸಂಖ್ಯೆ 1 ಅಂತ ಕೊಟ್ಟ ತಕ್ಷಣ ನಾವೇನು ಮಾಡಬೇಕಾಗುತ್ತೆ, ನಮಗೆ ಅಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನದ ಮೇಲೆ ಕೂಡ 1 ಅಂತಂದೇಳಿ ಕಟ್ಟಡ ಸಂಖ್ಯೆಯನ್ನು ಬರೆದ್ರೆ ನಮ್ಗೆ ಈಸಿ ಆಗುತ್ತೆ. ನಮ್ಮ ಮ್ಯಾಪಲ್ಲಿ ಕೂಡ ಆಂಜನೇಯ ದೇವಸ್ಥಾನ ಇಲ್ಲಿ ಬಿಡಿಸಿದ್ದೀವಿ, ಅಲ್ಲಿ ಆಂಜನೇಯ ದೇವಸ್ಥಾನದ ಮೇಲೆ ಕೂಡ ಕಟ್ಟಡ ಸಂಖ್ಯೆನ ಕೊಟ್ಕೊಂಡಿದ್ದೀವಿ. ನಂತರದಲ್ಲಿ ಇಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಕೈ ಪಂಪ್ ಇದೆ, ಕೈ ಪಂಪನ್ನು ಕೂಡ ಬಿಡಿಸ್ಕೊಂಡಿದ್ದೀನಿ, ಅಲ್ಲಿತ್ತು ದೇವಸ್ಥಾನದ ಪಕ್ಕದಲ್ಲಿ ಇರೋದ್ರಿಂದ. ನಂತರದಲ್ಲಿ 2ನೇ ಕಟ್ಟಡಕ್ಕೆ ಬಂದ್ವಿ, ಅಲ್ಲಿ ಒಂದು ಸಿಂಗಲ್ ಹೌಸ್ ಓನ್ಲಿ ಗ್ರೌಂಡ್ ಫ್ಲೋರ್ ಇದೆ, ಹಾಗಾಗಿ ಅದಕ್ಕೆ ಕಟ್ಟಡ ಸಂಖ್ಯೆ 2 ಕೊಟ್ಕೊಂಡಿದ್ದೀವಿ. ಒಂದು ಕಟ್ಟಡ ಸಂಖ್ಯೆ 2 ಅಂತ ಕೊಟ್ಟಿದ್ದೀವಪ್ಪ ಅಂದರೆ ಇದರಲ್ಲಿ ಕಟ್ಟಡ ಸಂಖ್ಯೆನೂ ಕೂಡ 1 ಆಗಿರುತ್ತೆ ಮತ್ತು ಒಂದು ಜನಗಣತಿ ಮನೆ ಇರುತ್ತೆ. ಇದು ಒಂದೇ ಜನಗಣತಿ ಮನೆ, ಒಂದೇ ಕಟ್ಟಡ ಆಗಿರುತ್ತೆ. ನಂತರದಲ್ಲಿ ಇಲ್ಲಿ ಖಾಲಿ ಸೈಟ್ ಇದ್ದಾವೆ, ಹಾಗಾಗಿ ಗ್ಯಾಪ್ ಬಿಟ್ಟಿದ್ದೀನಿ. ಖಾಲಿ ಸೈಟ್ 1 2 3 4 3 ಸೈಟ್ ಖಾಲಿ ಇದ್ದಾವೆ. ನಂತರದಲ್ಲಿ 3ನೇ ಕಟ್ಟಡಕ್ಕೆ ಬಂದಿದ್ದೀನಿ. 3ನೇ ಕಟ್ಟಡ ಅಲ್ಲಿ ಒಂದು ಮೇಲೆ ಕೆಳಗೆ 2 ಮನೆ ಇದ್ದಾವೆ, ಅಲ್ಲಿ ಆ ಮನೆ ವಾಸಕ್ಕಿದ್ದಾವೆ. ಹಾಗಾಗಿ ನಾನು ಏನು ಕೊಟ್ಟಿದ್ದೀನಿ, 3ನೇ ಕಟ್ಟಡ ಅಂತ ಕೊಟ್ಟಿದ್ದೀನಿ. ಬ್ರ್ಯಾಕೆಟಲ್ಲಿ 2 ಅಂತಂದರೆ ಈ ಬ್ರ್ಯಾಕೆಟಲ್ಲಿ ಇರ್ತಕ್ಕಂಥದ್ದು ಏನು ಸೂಚಿಸುತ್ತಪ್ಪ ಅಂದರೆ ಜನಗಣತಿ ಮನೆಯ ಸಂಖ್ಯೆಯನ್ನು ಸೂಚಿಸುತ್ತೆ. 3 ಅಂತಕ್ಕಂಥದ್ದು ಕಟ್ಟಡ ಸಂಖ್ಯೆಯನ್ನು ಸೂಚಿಸಿದರೆ ಇದು ಒಂದು ಕಟ್ಟಡ, ಇದರಲ್ಲಿ 2 ಜನಗಣತಿ ಮನೆಗಳು ಇದ್ದಾವೆ ಅನ್ನೋದನ್ನು ಸೂಚಿಸುತ್ತೆ. ಈ ರೀತಿಯಾಗಿ ನಾವು ಬರೀಬೇಕಾಗುತ್ತೆ. ನಂತರ ಒಂದು ಖಾಲಿ ಸೈಟ್ ಇದೆ, ಮುಂದಿನ ಮನೆಗೆ ಬಂದಿದ್ದೀನಿ, ಅದು ಕೂಡ ಪಕ್ಕಾ ಮನೆಯಾಗಿದೆ. ಅಲ್ಲಿ 4ನೇ ಕಟ್ಟಡ ಸಂಖ್ಯೆ ಕೊಟ್ಟಿದ್ದೀನಿ, ಅದರಲ್ಲಿ 3 ಜನಗಣತಿ ಮನೆಗಳಿದ್ದಾವೆ. ಹಾಗಾಗಿ ಕಟ್ಟಡ ಸಂಖ್ಯೆ 4, ಅದರಲ್ಲಿ ಜನಗಣತಿ ಮನೆಗಳು 3 ಅಂತಂದೇಳಿ ಪರಿಗಣಿಸಿದ್ದೀನಿ. ನಂತರ ಮುಂದಿನ ಮನೆಗೆ ಬಂದಾಗ ಕಟ್ಟಡ ಸಂಖ್ಯೆ 5 ಇದೆ, ಅದು ಪಕ್ಕಾ ಮನೆ ಆಗಿದೆ, ಆದರೆ ವಸತಿ ರಹಿತ ಆಗಿದೆ. ನಾನೇನು ಮಾಡ್ತೀನಿ, ಈಗ ವಸತಿ ರಹಿತ ಇರೋದ್ರಿಂದ ಬೇರೆಕ್ಕೆ ಕಮರ್ಷಿಯಲ್ ಆಗಿ ಬಳಸ್ತಿರ್ಬೋದು ಅಥವಾ ಖಾಲಿ ಇರ್ಬೋದು, ಬೇರೆ ಉದ್ದೇಶಕ್ಕೆ ಬಳಸ್ತಾ ಇದ್ದರೆ ಅದಕ್ಕೆ ಅಡ್ಡಗೆರೆ ಎಳಿಬೇಕಾಗುತ್ತೆ. ಇದು ಕಟ್ಟಡ ಸಂಖ್ಯೆ 5 ವಸತಿ ರಹಿತ ಆಗಿದೆ. ಹಾಗಾಗಿ ನಾನು ಕಟ್ಟಡ ಸಂಖ್ಯೆ 5 ಕೊಟ್ಟಿದ್ದೀನಿ, ಅದಕ್ಕೆ ಅಡ್ಡಗೆರೆಯನ್ನು ಎಳೆದಿದ್ದೀನಿ ಚೌಕ ಹಾಕಿ, ಪಕ್ಕಾ ಮನೆ ಆಗಿರೋದ್ರಿಂದ ಮತ್ತು ವಸತಿ ರಹಿತ ಆಗಿರೋದ್ರಿಂದ ಅಡ್ಡಗೆರೆಯನ್ನು ಎಳೆದಿದ್ದೀನಿ. ಈಗ ನಾವು ಇಲ್ಲಿಗೆ ಈ ಬೀದಿಯಲ್ಲಿ ಬರ್ತಕ್ಕಂಥ ಒಂದು ಬದಿಯಲ್ಲಿ ಬರ್ತಕ್ಕಂಥ ಮನೆ ಮುಕ್ತಾಯವಾಯಿತು 5 ಕಟ್ಟಡಕ್ಕೆ. ಇಲ್ಲಿ ಯಾರೋ ಮಾರ್ಕನ್ನು ಕೊಟ್ಟಿದ್ದೀನಿ, ಅಂದರೆ ಇಲ್ಲೇ ಯೂ ಟರ್ನ್ ಆಗಬೇಕಾಗಿದೆ ಮತ್ತು ಇದೇ ರಸ್ತೆಯಲ್ಲಿ ಅಪೋಸಿಟ್ ಆಗಿ ಮನೆಗಳಿದ್ದಾವೆ. ಹಾಗಾಗಿ ಮತ್ತೆ ಇಲ್ಲಿ ಖಾಲಿ ಸೈಟ್ ಇದೆ, ಮುಂದಕ್ಕೆ ಬಂದಿದ್ದೀನಿ. ಇಲ್ಲಿ 6ನೇ ಕಟ್ಟಡ ಸಂಖ್ಯೆಯನ್ನು ಗುರುಸ್ಕೊಂಡಿದ್ದೀನಿ. ಇದು ಒಂದೇ ಸಿಂಗಲ್ ಫ್ಲೋರ್ ಇದೆ, ಒಂದೇ ಒಂದು ಜನಗಣತಿ ಮನೆ ಇದೆ, ಹಾಗಾಗಿ ಕಟ್ಟಡ ಸಂಖ್ಯೆ 6 ಜನಗಣತಿ ಮನೆ ಕೂಡ ಒಂದೇ ಆಗಿರುತ್ತೆ. ನಂತರದಲ್ಲಿ ಇಲ್ಲಿ ಖಾಲಿ ಸೈಟ್ ಇದೆ ತುಂಬ, ಇದು ಒಂದು ಹೊಸ ಲೇಔಟ್ ಆಗಿರೋದ್ರಿಂದ ಈ ರೀತಿ ತುಂಬ ಖಾಲಿ ಸೈಟ್ಗಳು ಇದ್ದಾವೆ. ಮುಂದಕ್ಕೆ ಬಂದಿದ್ದೀನಿ, ಇಲ್ಲಿ 7ನೇ ಕಟ್ಟಡ ಇದೆ, ಇಲ್ಲಿ ಅಡ್ಡಗೆರೆ ಎಳೆದಿದ್ದೀನಿ. ಕಾರಣ ಇಷ್ಟೇ, ಇದು ಪಕ್ಕಾ ಮನೆ ಆಗಿದೆ, ವಸತಿ ರಹಿತ ಆಗಿದೆ. ಇದು ಒಂದು ಗ್ಯಾರೇಜ್ ಇದೆ, ಇಲ್ಲಿ ಗ್ಯಾರೇಜ್ ನಡೆಸ್ತಾ ಇದ್ದಾರೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಇದನ್ನು ವಸತಿ ರಹಿತ ಆಗಿರೋದ್ರಿಂದ ಅಡ್ಡಗೆರೆ ಎಳೆದಿದ್ದೀನಿ. ಇದಕ್ಕೆ ಪಕ್ಕಾ ಮನೆ ಆಗಿರೋದ್ರಿಂದ 7 ನಂಬರನ್ನು ಕೊಟ್ಟಿದ್ದೀನಿ. ನಂತರದಲ್ಲಿ ಈ ರಸ್ತೆ ಬದಿ ಮುಗೀತು, ನಾನು ಯೂ ಟರ್ನ್ ತೊಗೊಂಡೆ, ರೈಟ್ ಟರ್ನ್ ತೊಗೊಂಡು ನೆಕ್ಸ್ಟ್ ಮತ್ತೆ ರೈಟ್ ಟರ್ನ್ ತೊಗೊಂಡೆ. ಈ ಒಂದು ರಸ್ತೆಗೆ ಬಂದೆ, 2ನೇ ಕ್ರಾಸ್ಗೆ. ಫಸ್ಟ್ ಕ್ರಾಸ್ ಆಗಿತ್ತು, 2ನೇ ಕ್ರಾಸ್ಗೆ ಬಂದೆ. ಇಲ್ಲಿ 8ನೇ ಮನೆ ಇದೆ, 8ನೇ ಕಟ್ಟಡ 8ನೇ ಕಟ್ಟಡ ಸಂಖ್ಯೆ ಕೊಟ್ಟಿದ್ದೀನಿ. ಇದರಲ್ಲಿ 2 ಜನಗಣತಿ ಮನೆಗಳು ಇದ್ದಾವೆ. ಹಾಗಾಗಿ ನಾನು 8 ಚೌಕದಲ್ಲಿ ಬರೆದಿದ್ದೀನಿ, ಕೆಳಗಡೆ ಬ್ರಾಕೆಟಲ್ಲಿ 2 ಬರೆದಿದ್ದೀನಿ. ಬ್ರಾಕೆಟಲ್ಲಿ ಇರ್ತಕ್ಕಂಥದ್ದು ಜನಗಣತಿ ಮನೆಯ ಸಂಖ್ಯೆಯನ್ನು ಸೂಚಿಸುತ್ತೆ. ನಂತರ ಮುಂದೆ ಇಲ್ಲಿ ಒಂದು ಖಾಲಿ ಸೈಟ್ ಇದೆ, ಅದ್ರ ಮುಂದೆ ಬಂದೆ ಒಂದು ಸ್ಕೂಲ್ ಇದೆ, ಇಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲು ಕಂಡು ಬಂತು ನನಗೆ. ಹಾಗಾಗಿ ನಾನು ಏನು ಮಾಡಿದೆ, ಎಸ್ ಅಂತ ಬರ್ತಿದ್ದೀನಿ, ಕಟ್ಟಡ ಸಂಖ್ಯೆ 9 ಹಾಕಿದ್ದೀನಿ, ಸ್ಕೂಲ್. ಬೇಕಾದರೆ ನಾವು ಸ್ಕೂಲ್ ಹೆಸರನ್ನು ಕೂಡ ನಮೂದಿಸ್ಬೋದು, ಲ್ಯಾಂಡ್ ಮಾರ್ಕ್ ಆಗಿ ಪ್ರಮುಖ ಹೆಗ್ಗುರುತಾಗಿ ನಾವು ಸ್ಕೂಲ್ ಹೆಸರನ್ನು ಕೂಡ ಬರೆದ್ರೆ ಇನ್ನೂ ಅತ್ಯುತ್ತಮವಾಗುತ್ತೆ. ಅದ್ರ ಜೊತೆಲಿ ರಸ್ತೆ ಹೆಸರು ಕೂಡ ಬರಿಬೋದಾಗುತ್ತೆ ನಾವು. ಇಲ್ಲಿ ಮುಂದೆಲ್ಲ ಖಾಲಿ ಸೈಟ್ ಇದೆ, ಇದು ಯಾವುದೇ ಕಟ್ಟಡಗಳು ಇಲ್ಲ, ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ನೆಕ್ಸ್ಟು ಯೂ ಟರ್ನ್ ತಗೊಂಡೆ, ಅದೇ ರಸ್ತೆಯಲ್ಲಿ ಎದುರಿಗಿರ್ತಕ್ಕಂಥ ಮನೆಯನ್ನು ನಾನು ಗಣತಿ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ಕಟ್ಟಡ ಸಂಖ್ಯೆ ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ. ನಂತರ ಒಂದು ಕಟ್ಟಡ ಇದೆ, ಇಲ್ಲಿ 10ನೇ ಕಟ್ಟಡ, ಇದು ಒಂದೇ ಕಟ್ಟಡ ಗ್ರೌಂಡ್ ಫ್ಲೋರ್ ಇದೆ, ಹಾಗಾಗಿ 10 ಅಂತಂದೇಳಿ ನಾನು ಕೊಟ್ಟಿದ್ದೀನಿ. ನಂತರದಲ್ಲಿ ಪಕ್ಕದಕ್ಕೆ ಬಂದೆ, ಅದು ಕಚ್ಚಾ ಮನೆ ಆಗಿದೆ, ಕಚ್ಚಾ ಕಟ್ಟಡ ಆಗಿದೆ. ಕಚ್ಚಾ ಮನೆ ಆಗಿರೋದ್ರಿಂದ ನಾನು ತ್ರಿಭುಜವನ್ನು ಗುಡಿಸಿದ್ದೀನಿ, ಇದರಲ್ಲಿ ವಾಸ ಇದ್ದಾರೆ, ಹಾಗಾಗಿ ನಾವು ಅಡ್ಡಗೆರೆಯನ್ನು ಎಳೆದಿಲ್ಲ. 11ನೇ ಕಟ್ಟಡ ಅಂತಂದೇಳಿ ಕೊಟ್ಟಿದ್ದೀನಿ. ನಂತರ ಅದ್ರ ಪಕ್ಕಕ್ಕೆ ಬಂದರೆ 12ನೇ ಕಟ್ಟಡ ಸಂಖ್ಯೆ ಇದೆ, ಅಲ್ಲಿ ಇದರಲ್ಲಿ ಮೇಲೆ 3 ಮನೆಗಳಿದ್ದಾವೆ, ಅಂದರೆ 3 ಜನಗಣತಿ ಮನೆಗಳಿದ್ದಾವೆ. ಒಂದು ವಾಸಕ್ಕಿದ್ದಾರೆ, ಮೇಲ್ಗಡೆಗೆ ಖಾಲಿ ಇದೆ, ಇನ್ನೊಂದು ಬಾಡಿಗೆ ಕೊಟ್ಟಿದ್ದಾರೆ. ಈ ರೀತಿ ಇರ್ತಕ್ಕಂಥ ಮನೆಗಳು 3 ಕಂಡು ಬಂದಿದೆ. ಹಾಗಾಗಿ ನಾನು ಕಟ್ಟಡ ಸಂಖ್ಯೆ 12 ಜನಗಣತಿ ಮನೆಗಳು ಬ್ರಾಕೆಟಲ್ಲಿ ಆವರಣದ ಒಳಗಡೆ 3 ಕೊಟ್ಟಿದ್ದೀನಿ. ನಂತರ ಪಕ್ಕದ ಕಟ್ಟಡಕ್ಕೆ ಬಂದೆ, ಒಂದೇ ಮನೆ ಇರೋದ್ರಿಂದ ಅದು ಮನೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಗ್ಯಾರೇಜ್ ಆಗಿರ್ಬೋದು, ಯಾವುದೇ ಒಂದು ದೇವಸ್ಥಾನ ಆಗಿರ್ಬೋದು, ಯಾವುದೇ ಕಟ್ಟಡ ಆಗಿರ್ಬೋದು, ಅದಕ್ಕೂ ಕೂಡ ನಾವು ಜನಗಣತಿ
ಮನೆ ಸಂಖ್ಯೆಯನ್ನು ಕೊಡಬೇಕು, ಕಟ್ಟಡ ಸಂಖ್ಯೆಯನ್ನು ಕೂಡ ಕೊಡಬೇಕು, ಮತ್ತು ಜನಗಣತಿ ಮನೆಯಾಗಿ ಗುರುತಿಸಬೇಕಾಗುತ್ತೆ. ನಂತರದಲ್ಲಿ 14ನೇ ಕಟ್ಟಡಕ್ಕೆ ಬಂದೆ, ಖಾಲಿ ಸೈಟ್ ಇದೆ. ಇದು ಒಂದು ಕಚ್ಚಾ ಮನೆ ಇದೆ. ಇಲ್ಲಿ ಕಚ್ಚಾ ಕಟ್ಟಡ, ಇದು ಕೂಡ ವಸತಿ ಇದೆ, ಇಲ್ಲಿ ವಾಸ ಆಗಿದ್ದಾರೆ. ಹಾಗಾಗಿ 14 ಅಂತಂದೇಳಿ ಕಟ್ಟಡ ಸಂಖ್ಯೆಯನ್ನು ಕೊಟ್ಟೆ. ಇದು ಒಂದು ಜನಗಣತಿ ಮನೆ ಆಗಿದೆ. ನಂತರದಲ್ಲಿ ಬಂದೆ 15. ಮುಂದಿನ ಮನೆಗೆ ಬಂದಾಗ ಕಟ್ಟಡ ಸಂಖ್ಯೆ 15 ಕೊಟ್ಟೆ. ಇದು ಒಂದು ಪಕ್ಕಾ ಮನೆ, ಇಲ್ಲಿ ವಾಸ ಇದ್ದಾರೆ. ಹಾಗಾಗಿ ನಾನು ಅಡ್ಡಗೆರೆಯನ್ನು ಹೇಳೋದಿಲ್ಲ. ಅದೇ ರೀತಿಯಾಗಿ 16ನೇ ಮನೆಗೆ ಕೂಡ ಬಂದೆ. ಅದು ಕೂಡ ಒಂದು ಸಿಂಗಲ್ ಹೌಸ್ ಆಗಿದೆ. ಹಾಗಾಗಿ 16ನೇ ಕಟ್ಟಡ ಸಂಖ್ಯೆ ಕೊಟ್ಟಿದ್ದೀನಿ. ಮುಂದಿನ ಮನೆಗೆ ಬಂದಾಗ 17ನೇ ಮನೆಗೆ ಬಂದಾಗ ಇಲ್ಲಿ ಕೂಡ ಒಂದು ಡಬಲ್ ಇದೆ. ಮೇಲೆ ಕೆಳಗೆ 2 ಮನೆಗಳಿದ್ದಾವೆ. ಒಂದು ವಸತಿ ಬಳಸ್ತಾ ಇದ್ದಾರೆ, ಇನ್ನೊಂದು ಬೇರೆ ಒಂದು ಯಾವುದೋ ಒಂದು ಅಂಗಡಿಯನ್ನು ಏನೋ ನಡೆಸ್ತಾ ಇದ್ದಾರೆ. ಹಾಗಾಗಿ ಜನಗಣತಿ ಮನೆಗಳು 2 ಆಗ್ತವೆ. ನಂತರದಾಗಿ ಮುಂದಿನದು ಒಂದು ಸಿಂಗಲ್ ಹೌಸ್ ಇದೆ. ಅದಕ್ಕೆ ಒಂದು 18 ಕಟ್ಟಡ ಸಂಖ್ಯೆಯನ್ನು ಕೊಟ್ಟೆ. ಇದು ಕೂಡ ವಾಸಕ್ಕೆ ಬಳಸ್ತಾ ಇದ್ದಾರೆ. ಈಗ ನೆಕ್ಸ್ಟು ರೈಟ್ ಟರ್ನ್ ತೊಗೊಂಡೆ, 3ನೇ ಕ್ರಾಸಿಗೆ ಬಂದೆ. ಇಲ್ಲಿ ಪೋಸ್ಟ್ ಆಫೀಸ್ ಇದೆ. ಒಂದು ಪೋಸ್ಟ್ ಆಫೀಸ್ ಇರೋದ್ರಿಂದ ನಾನು PO ಅಂತಂದೇಳಿ ಬರೆದಿದ್ದೀನಿ ಗುರುತಿಸಲಿಕ್ಕೆ. ಇಲ್ಲಿ ಕಟ್ಟಡ ಸಂಖ್ಯೆ 19 ಆಗುತ್ತೆ, 19ನ್ನು ಕೊಟ್ಟಿದ್ದೀನಿ. ನಂತರದಲ್ಲಿ 20ನೇ ಕಟ್ಟಡಕ್ಕೆ ಬಂದು ಇದು ಒಂದು ಕಚ್ಚಾ ಮನೆ, ಇದು ವಾಸಕ್ಕೆ ಇದ್ದಾರೆ. ಹಾಗಾಗಿ ನಾನು ಅಡ್ಡಗೆರೆಯನ್ನು ಹೇಳೋದಿಲ್ಲ, ಕೇವಲ ತ್ರಿಭುಜವನ್ನು ಬರೆದಿದ್ದೀನಿ. ಅದರಲ್ಲಿ ಕಟ್ಟಡ ಸಂಖ್ಯೆ 20ನ್ನು ಕೊಟ್ಟಿದ್ದೀನಿ. ನಂತರ ಪಕ್ಕದ ಮನೆಗೆ ಬಂದೆ. ಇಲ್ಲಿ 21 ಕಟ್ಟಡ, ಇದರಲ್ಲಿ 3 ಪ್ರತ್ಯೇಕವಾಗಿರ್ತಕ್ಕಂಥ ಮನೆಗಳಿದ್ದಾವೆ. ಪ್ರತ್ಯೇಕ ಬಾಗಿಲನ್ನು ಹೊಂದಿರತಕ್ಕಂಥ ಮನೆಗಳಿರೋದ್ರಿಂದ ನಾನು 3 ಅಂತಂದೇಳಿ ಅಂದರೆ ಜನಗಣತಿ ಮನೆ ಸಂಖ್ಯೆ 3ನ್ನು ಬ್ರ್ಯಾಕೆಟ್ ಒಳಗಡೆ ಹಾಕಿದ್ದೀನಿ. ಅದೇ ರೀತಿಯಾಗಿ 22ನೇ ಕಟ್ಟಡ, 23 ಈ ರೀತಿ ಕೊಟ್ಕೊಂತ ಬಂದಿದ್ದೀನಿ. ಕಚ್ಚಾ 24, 25ರಲ್ಲಿ 2 ಜನಗಣತಿ ಮನೆ ಇದ್ದಾವೆ. 26 ಒಂದಿದೆ, 27, 28 ಮತ್ತು ಟರ್ನ್ ಇದೆ. 29ರಲ್ಲಿ 2 ಇದ್ದಾವೆ, 30 ಒಂದಿದೆ, 31ರಲ್ಲಿ ಒಂದಿದೆ, 32ರಲ್ಲಿ ಒಂದಿದೆ. ಇದು ನಾವು ವಸತಿ ರಹಿತ ಅಂತ ಪರಿಗಣಿಸೋದಾದರೆ ಒಂದು ಅಂಗಡಿ ಇದೆಯಪ್ಪ, ನಾವು ಅಡ್ಡಗೆರೆ ಎಳಿಬೇಕಾಗುತ್ತೆ. ಈ ರೀತಿ ವಸತಿ ಇದ್ದರೆ ಮಾತ್ರ ಖಾಲಿ ಬಿಡಬೇಕು, ವಸತಿ ರಹಿತರಿದ್ರೆ ಅಡ್ಡಗೆರೆಯನ್ನು ಎಳಿಬೇಕು. ನಂತರದಲ್ಲಿ 33ನೇ ಮನೆಗೆ ಬಂದೆ. ಇದು ಒಂದು ಗುಡಿಸ್ಲಿದ್ದಾವೆ, ಅಕ್ಕಪಕ್ಕ 2 ಇದಾವೆ ಗುಡಿಸ್ಲು. ಅಂದರೆ ಒಂದೇ ಮಾಲೀಕತ್ವವನ್ನು ಹೊಂದಿದೆ, ಗುಡಿಸ್ಲು 2 ಇದ್ದಾವೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಇದು ಒಂದು ಕಚ್ಚಾ ಮನೆ, ವಾಸಕ್ಕಿದ್ದಾರೆ. ಅಕ್ಕಪಕ್ಕದಲ್ಲಿ ಒಬ್ಬರೇ ಬಳಸ್ತಾ ಇದ್ದಾರೆ, ಒಂದೇ ಉದ್ದೇಶಕ್ಕೆ ಬಳಸ್ತಾ ಇದ್ದಾರೆ, ವಾಸಕ್ಕಿದ್ದಾರೆ. ಕಟ್ಟಡ ಸಂಖ್ಯೆ 33 ಕೊಟ್ಟಿದ್ದೀನಿ. ಜನಗಣತಿ ಮನೆ 2ನ್ನು ಕೊಟ್ಟಿದ್ದೀನಿ. ಅಂದರೆ ಅವರು ಒಂದರಲ್ಲಿ ಅಡುಗೆ ಮಾಡೋದು ಆಗಿರ್ಬೋದು, ಇತರ ಉದ್ದೇಶಕ್ಕೆ ಬಳಸ್ತಾ ಇದ್ದಾರೆ. ಪಕ್ಕದಲ್ಲಿ ಒಂದು ಗ್ಯಾರೇಜು ಏನೋ ನಡೆಸ್ತಾ ಇದ್ದಾರೆ. ಹಾಗಾಗಿ ನಾನು ಇಲ್ಲಿ ಜನಗಣತಿ ಮನೆ ಸಂಖ್ಯೆಯನ್ನು 2ನ್ನು ಕೊಟ್ಟಿದ್ದೀನಿ. ಕಟ್ಟಡ ಸಂಖ್ಯೆ 33ನ್ನು ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ 34, 35ರಲ್ಲಿ 2 ಜನಗಣತಿ ಮನೆಗಳಿದ್ದಾವೆ. ನಂತರ 36 ಒಂದು ಸಿಂಗಲ್ ಹೌಸ್ ಇದೆ. ನಂತರದಲ್ಲಿ ಇಲ್ಲಿ ಒಂದು ಮಸೀದಿ ಬಂದಿದೆ. ಮಸೀದಿ ಬಂದಿರೋದ್ರಿಂದ ನಾನು ಇಲ್ಲಿ ನೋಡಿ ಚಿತ್ರ ಬಿಡಿಸಿದ್ದೀನಿ. ಇಲ್ಲಿ ಏನು ಅವರು ಸೂಚನೆಯನ್ನು ಕೊಟ್ಟಿದ್ರು, ಅದೇ ರೀತಿಯಾಗಿ ಮಸೀದಿ ಚಿತ್ರವನ್ನು ಇಲ್ಲಿ ಬರೆದಿದ್ದೀನಿ. 37 ಕಟ್ಟಡ ಸಂಖ್ಯೆ, ಅದಕ್ಕೂ ಕೂಡ ಕಟ್ಟಡ ಸಂಖ್ಯೆಯನ್ನು ಕೊಟ್ಟಿದ್ದೀವಿ. ಇದು ಒಂದು ಜನಗಣತಿ ಮನೆ ಆಗುತ್ತೆ. ಮಸೀದಿ, ದೇವಸ್ಥಾನ, ಇತರೆ ಶಾಲೆ ಆಗಿರ್ಬೋದು, ಅಥವಾ ಇತರ ಯಾವುದೇ ಕಟ್ಟಡ ಆಗಲಿ, ಅದು ಒಂದು ಕಟ್ಟಡ ಸಂಖ್ಯೆ ಕೊಡಬೇಕು. ಅದನ್ನು ಕೂಡ ಒಂದು ಜನಗಣತಿ ಮನೆ ಅಂತಂದೇಳಿ ಪರಿಗಣಿಸಬೇಕು. ಅದನ್ನು ಕೂಡ ಜನಗಣತಿ ಹ್ಯಾಪಲ್ಲಿ, HLO ಹ್ಯಾಪಲ್ಲಿ ನಾವು ಗಣತಿಯನ್ನು ಮಾಡಬೇಕಾಗುತ್ತೆ. ಇದನ್ನು ಯಾರೂ ಕೂಡ ಮರಿಬಾರ್ದು. ಜನಗಣತಿ ಮನೆ ಅಂದ ತಕ್ಷಣ ಕೇವಲ ಜನರು ವಾಸ ಇರತಕ್ಕಂಥ ಮನೆ ಅಂತಂದೇಳಿ ಭಾವಿಸಬಾರ್ದು. ಯಾವುದೇ ರಚನೆ ಹೊಂದಿರತಕ್ಕಂಥ ಕಟ್ಟಡ ಅದು ಒಂದು ಜನಗಣತಿ ಮನೆ ಆಗಿರುತ್ತೆ. ಹಾಗಾಗಿ ಎಲ್ಲ ಕಟ್ಟಡಗಳನ್ನು ಕೂಡ ನಾವು ಜನಗಣತಿ ಮನೆಯಾಗಿ ಪರಿಗಣಿಸಬೇಕು. ಮತ್ತು ಜೊತೆಯಲ್ಲಿ ಕಟ್ಟಡ ಸಂಖ್ಯೆಗಳು ಕಡಿಮೆ ಬರ್ಬೋದು, ಜನಗಣತಿ ಮನೆಗಳು ಹೆಚ್ಚಾಗಿ ಬರ್ತವೆ. ಅದು ಒಂದು ನಮ್ಮ ನೆನಪಿರಬೇಕು. ಒಂದು ಕಟ್ಟಡದಲ್ಲಿ ಒಂದಕ್ಕಿಂತ ಹೆಚ್ಚು ಜನಗಣತಿ ಮನೆಗಳು ಬರ್ತಕ್ಕಂಥ ಸಂಭವ. ಈಗ ಉದಾಹರಣೆಗೆ ನೋಡೋದಾದರೆ 3ನೇ ಕಟ್ಟಡದಲ್ಲಿ 2 ಜನಗಣತಿ ಮನೆ ಬಂದವು, 12ನೇ ಕಟ್ಟಡದಲ್ಲಿ 3 ಜನಗಣತಿ ಮನೆಗಳು ಬಂದವು, 25ನೇ ಕಟ್ಟಡಗಳಲ್ಲಿ 2 ಜನಗಣತಿ ಮನೆಗಳು ಬಂದವು. ಹೀಗೆ ಜನಗಣತಿ ಮನೆಗಳ ಸಂಖ್ಯೆ ಹೆಚ್ಚಾಗುತ್ತೆ, ಕಟ್ಟಡಗಳ ಸಂಖ್ಯೆ ಕಡಿಮೆ ಇರುತ್ತೆ. ಈ ರೀತಿ ನಾವು ಗುರುಸ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಒಂದು ಬಾವಿ ಬಂದಿದೆ, ನಾನು ಬಾವಿಯನ್ನು ಲ್ಯಾಂಡ್ ಮಾರ್ಕ್ ಆಗಿ ಗುರುಸ್ಕೊಂಡಿದ್ದೀನಿ. ನಂತರ 38 ಕಟ್ಟಡ, ಒಂದು ಹಾಸ್ಟೆಲ್ ಬಂದಿದೆ. ಇಲ್ಲಿ ಭಾಳ ಅತಿ ಮುಖ್ಯವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಹಾಸ್ಟೆಲ್ ಬಂದಿದೆ. 39ನೇ ಕಟ್ಟಡ ಸಂಖ್ಯೆ ಕೊಟ್ಟಿದ್ದೀನಿ. ಇಲ್ಲಿ ಬ್ರ್ಯಾಕೆಟಲ್ಲಿ 3 ಕೊಟ್ಟಿದ್ದೀನಿ. ಕಾರಣ, ಒಂದು 5-6 ರೂಮನ್ನು ಹಾಸ್ಟೆಲ್ ಆಗಿ ವಿದ್ಯಾರ್ಥಿಗಳಿಗೆ ಬಳಸ್ಕೊಳ್ತಿದ್ದಾರೆ. ಪಕ್ಕದಲ್ಲಿ ಒಬ್ಬ ವಾರ್ಡನ್ ವಾಸ ಆಗಿದ್ದಾನೆ, ಜೊತೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಸಿಬ್ಬಂದಿ ಕೂಡ ಅಲ್ಲೇ ವಾಸ ಇದ್ದಾರೆ. ಹಾಗಾಗಿ ಅಲ್ಲಿ ಕಟ್ಟಡ ಸಂಖ್ಯೆ ಒಂದೇ ಆಗುತ್ತೆ. ಜನಗಣತಿ ಮನೆ 3, ಒಂದು ವಿದ್ಯಾರ್ಥಿಗಳು ವಾಸ ಮಾಡ್ತಕ್ಕಂಥದ್ದು ಅದು ಒಂದು ಜನಗಣತಿ ಮನೆ, ವಾರ್ಡನ್ ಇರ್ತಕ್ಕಂಥದ್ದು ಒಂದು ಜನಗಣತಿ ಮನೆ, ಅಡುಗೆ ಸಿಬ್ಬಂದಿ ಇರ್ತಕ್ಕಂಥದ್ದು ಒಂದು ಜನಗಣತಿ ಮನೆ. ಹಾಗಾಗಿ 3 ಜನಗಣತಿ ಮನೆ ಅಂತಂದೇಳಿ ಪರಿಗಣಿಸ್ತೇನೆ. ರೀತಿಯಾಗಿ ನಾವು ಈ ರಸ್ತೆಯಲ್ಲಿ ಮುಂದುವರಿಯಬೇಕಾಗುತ್ತೆ. ನಮಗೆ ನಿಗದಿಪಡಿಸಿರ್ತಕ್ಕಂಥ ಎಲ್ಲ ಬ್ಲಾಕಲ್ಲಿ ಎಲ್ಲ ನಾವು ಯಾವುದೇ ಮೂಲೆಯಲ್ಲಿ ಕೂಡ ಒಂದು ಮನೆ, ಒಂದು ಕಟ್ಟಡ ಕೂಡ ಮರೆಯಾಗಿರ್ಬೋದು. ಅದು ಯಾವುದೇ ಕಟ್ಟಡ ಮರೆ ಆಗಿದ್ದರೂ ಕೂಡ ಕಟ್ಟಡಗಳನ್ನು ನಾವು ಗಣತಿಯಿಂದ ಹೊರಗೆ ಇಡುವ ಹಾಗಿಲ್ಲ. ಎಲ್ಲ ಕಟ್ಟಡಗಳನ್ನು ತೆಗೆದುಕೊಂಡು ನಾನು ಕೊನೆಯಲ್ಲಿ ಬಂದು ಆಗ್ನೇಯ ಮೂಲೆಯಲ್ಲಿ ಎಂಡಿಂಗ್ ಪಾಯಿಂಟ್ ಇದೆ, ಇಲ್ಲಿಗೆ ನಾನು ಸಂಖ್ಯೆಯನ್ನು ಕೊನೆ ಮಾಡಬೇಕಾಗುತ್ತೆ.
ಈ ರೀತಿ ನಾವು ಕಟ್ಟಡಕ್ಕೆ ಸಂಖ್ಯೆಯನ್ನು ಕೊಡಲಿಕ್ಕೆ ನಾವು ಹೊರಟಿದ್ದೀವಿ ಅಂದರೆ ನಾವು ರಫ್ ಆಗಿರ್ತಕ್ಕಂಥದ್ದು ಒಂದು ಈ ರೀತಿ ಮಾಡ್ಕೊಂಡು ಹೋಗಿ ಅಲ್ಲೇ ಸ್ಥಳದಲ್ಲೇ ಕಟ್ಟಡ ಸಂಖ್ಯೆ ಕೊಡೋದ್ರ ಜೊತೆಲೇ ನಾವು ಒಂದು ಮ್ಯಾಪಲ್ಲಿ ರಫ್ ಆಗಿ ಬಿಡಿಸ್ಕೊಂಡು ಬಂದರೆ ಮನೆಯಲ್ಲಿ ಕೂತ್ಕೊಂಡು 1 ಗಂಟೆಗಳ ಕಾಲ ಕೂತ್ಕೊಂಡು ನೀಟಾಗಿ ನಾವು ಮ್ಯಾಪನ್ನು ಹಾಕಿದರೆ ಜಿಯೋ ಟ್ಯಾಗ್ ಮ್ಯಾಪ್ಗಿಂತ ನಾವು ಅತ್ಯುತ್ತಮವಾಗಿರ್ತಕ್ಕಂಥ ಮ್ಯಾಪನ್ನು ನಾವು ತಯಾರಿಸ್ಬೋದು ಆಗಿರುತ್ತೆ ಅಂತಂದು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಇಂದಿನಿಂದ ಜನಗಣತಿ ಕಾರ್ಯ ಯಶಸ್ವಿಯಾಗಲಿ ಅಂತಂದೇಳಿ ಆಶಿಸ್ತಾ ತಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.